ಅತಿದೊಡ್ಡ ಮಾಲ್ ಅಂತ ಹೇಳಲಾಗ್ತಾ ಇರುವಂತಹ ಮಾಲ್ ಆಫ್ ಏಷ್ಯಾದ ಸುತ್ತ ಈಗ ಬಿಗಿ ಭದ್ರತೆ ಕಂಡು ಬರ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರ್ತಾ ಇರೋ ಸಂದರ್ಭ ಅವ್ರನ್ನೆಲ್ಲರನ್ನ ಕಳುಹಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ ಸಿಬ್ಬಂದಿಯಿಂದ. ಇನ್ನು ಜನರನ್ನ ಸಿಬ್ಬಂದಿ ವಾಪಸ್ ಕಳಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಕನ್ನಡ ಪರ ಹೋರಾಟಗಾರರ ಒಂದು ಹೋರಾಟ, ಪ್ರತಿಭಟನೆ, ಮೆರವಣಿಗೆ ಜೊತೆಗೆ ಈ ಸಂದರ್ಭ ಅವರು ಅಲ್ಲಿ ಮಾಲ್ ಆಫ್ ಏಷ್ಯಾದಲ್ಲಿ ಕನ್ನಡ ನಾಮಫಲಕ ಹಾಕಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಯಾವುದಾದ್ರೂ ಅಹಿತಕರ ಘಟನೆ ನಡೆಯಬಹುದು ಅನ್ನುವಂತಹ ಮುನ್ನೆಚ್ಚರಿಕೆಯ ಕ್ರಮವಾಗಿ ಪೊಲೀಸರು ಬಿಗಿ ಭದ್ರತೆಯನ್ನ ಕಲ್ಪಿಸ್ತಾ ಇರೋದು ನಾವೀಗ ಗಮನಿಸ್ತಾ ಇದ್ವಿ. ಸಾದಹಳ್ಳಿ ಟೋಲ್ಗೇಟ್ ಬಳಿ ನಡೆದಂತಹ ಹೋರಾಟ, ಪ್ರತಿಭಟನೆ ಒಂದಷ್ಟು ತೀವ್ರ ಸ್ವರೂಪವನ್ನೇ ಪಡ್ಕೊಂಡಿತ್ತು. ಅದಾದ ನಂತರ ಜಾಹೀರಾತು ಫಲಕಗಳ ಮೇಲೆ ಹತ್ತಿ ಕನ್ನಡ ನಾಮಫಲಕವನ್ನ ಬಳಕೆ ಮಾಡಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆಕ್ರೋಶಗೊಂಡು ಪ್ರತಿಭಟನಾಕಾರರು ಅಲ್ಲಿ ಜಾಹೀರಾತು ಫಲಕಗಳನ್ನೇ ಹರಿದು ಹಾಕುವಷ್ಟರ ಮಟ್ಟಿಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನೊಂದು ಕಡೆ ಮಾಲ್ ಆಫ್ ಏಷ್ಯಾಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕರವೇ ನಾರಾಯಣಗೌಡರು. ಎಸ್, ಸ್ಥಳದಲ್ಲಿ ನಾವು ಪ್ರತಿನಿಧಿ ಶಾಂತಮೂರ್ತಿ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡ್ತಾವೋಣ. ಶಾಂತಮೂರ್ತಿ, ಈಗಾಗಲೇ ಆಯುಕ್ತರು ಕೂಡ ಅಲ್ಲಿಗೆ ಸ್ಥಳಕ್ಕೆ ಬಂದಿದ್ದಾರೆ. ಒಂದು ರೀತಿ ಬಿಗುವಿನ ವಾತಾವರಣ ಏನಾದರೂ ಇದೆಯಾ ಅಲ್ಲಿ? ಯಾರಾದರೂ ಕಾರ್ಯಕರ್ತರು ಬರ್ತಾರೆ, ಎಲ್ಲೂ ಕೂಡ ಪ್ರತಿಭಟನೆ ಆಗುತ್ತೆ ಅನ್ನುವಂಥ ಒಂದು ಸಂದರ್ಭ ಇದೆಯಾ, ನಿರೀಕ್ಷೆಗಳಿದೆಯಾ? ಅದಕ್ಕೋಸ್ಕರ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಮಾಡ್ತಾ ಇರುವಂಥದ್ದು. ಶಾಂತಮೂರ್ತಿ. ಎಸ್ ರೆಹಮಾನ್, ಈಗಾಗಲೇ ಏನೋ ಬೆಂಗಳೂರಲ್ಲಿ ಕಡ್ಡಾಯವಾಗಿ ಕನ್ನಡ ನಾಮಫಲಕವನ್ನು ಬಳಸಬೇಕು ಅಂತ ಕರವೇ ಕಾರ್ಯಕರ್ತರು ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಇದೇ ಮಾರ್ಗದಲ್ಲಿ ಹೋಗ್ತಕ್ಕಂಥ ಬ್ಯಾಟರಾಯನಪುರದಲ್ಲಿರ್ತಕ್ಕಂಥ ಮಾಲ್ ಆಫ್ ಏಷ್ಯಾದಲ್ಲೂ ಸಾಕಷ್ಟು ಬಿಗಿ ಭದ್ರತೆಯನ್ನು ವಹಿಸಿರುವಂಥದ್ದು ನಾವೀಗ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಈಗಾಗಲೇ ಏನೋ ಮಾಲ್ ಆಫ್ ಏಷ್ಯಾದ ಗೇಟನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ಕೂಡ ಅಲರ್ಟ್ ಆಗಿರೋ ರೀತಿಯಲ್ಲಿ ಪೊಲೀಸರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಈ ಒಂದು ಮಾಲ್ ಆಫ್ ಏಷ್ಯಾದಲ್ಲಿ ಕನ್ನಡದ ಪದವನ್ನು ಬಳಕೆ ಮಾಡಿಲ್ಲ ಅಂತ ಆ ಕರವೇ ಕಾರ್ಯಕರ್ತರ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಮಾಲ್ನ ಮಾಲೀಕರು ಕೂಡ ಕೋರ್ಟ್ನ ಮೊರೆ ಹೋಗಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ರ್ಯಾಲಿ ನಡೆಯುವ ವೇಳೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಈಗಾಗಲೇ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನ ಮಾಲ್ನ ಮುಂಭಾಗದಲ್ಲಿ ಮಾಡಿರುವಂತದ್ದು ನೀವು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರ ಒಂದು ಸರ್ಪಗಾವಲನ್ನು ಇಲ್ಲಿ ಹಾಕಿರುವಂತದ್ದು. ಅಂದ್ರೆ ಪ್ರತಿಭಟನಾ ರ್ಯಾಲಿ ಸಾಗುವ ವೇಳೆಯಲ್ಲಿ ಮಾಲ್ಗೆ ಮುತ್ತಿಗೆ ಹಾಕುವ ಒಂದು ಸಾಧ್ಯತೆಗಳಿರೋದ್ರಿಂದ ಸಾಕಷ್ಟು ಪೊಲೀಸರು ಇಲ್ಲಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಬೆಳಿಗ್ಗೆಯಿಂದ ಸಾಕಷ್ಟು ಗ್ರಾಹಕರು ಕೂಡ ಮಾಲ್ ಹತ್ರ ಬರ್ತಾ ಇದ್ದಾರೆ. ಅವ್ರನ್ನ ಕಳಿಸುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ಒಂದಷ್ಟು ಗ್ರಾಹಕರು ಆ ಮಾಲ್ ಯಾಕೆ ಬಂದಾಗಿದೆ ಅಂತ ಗೊತ್ತಾಗಿದೆ ಗೊಂದಲದಲ್ಲಿ ಪೊಲೀಸರ ಹತ್ರ ಆ ಪ್ರಶ್ನೆಯನ್ನ ಕೇಳಿಕೊಂಡು ಹಿಂದಿರುಗ್ತಿರ್ತಕ್ಕಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ಇವತ್ತು ನಡೀತಾ ಇರ್ತಕ್ಕಂಥ ಕರವೇ ಪ್ರತಿಭಟನೆ ಇಲ್ಲೂ ಕೂಡ ಸಾಕಷ್ಟು ಒಂದಷ್ಟು ಕಾರ್ಯಕರ್ತರು ಬಂದು ಪ್ರತಿಭಟಿಸುವ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಪೊಲೀಸರು ವಹಿಸಿರ್ತಕ್ಕಂಥದ್ದು. ಸದ್ಯ ಈ ಒಂದು ಪ್ರತಿಭಟನೆಯ ಕಾವು ಯಾವ ರೀತಿ ಆಗಲಿದೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂತದ್ದು. ರೆಹಮಾನ್. ಓಕೆ ಶಾಂತಮೂರ್ತಿ, ಮತ್ತೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೇನೆ. ಈಗ ಮಾಲ್ ಆಫ್ ಏಷ್ಯಾ ಏನಿದೆ ಅಲ್ಲಿ ಕನ್ನಡದ ನಾಮಫಲಕ ಇದೆ, ಬಟ್ ಸ್ಟಿಲ್ ಇಂಗ್ಲಿಷ್ನಲ್ಲಿ ಹೆಚ್ಚು ನೀವು ದೊಡ್ಡದಾಗಿ ನಾಮಫಲಕಗಳನ್ನ ಹಾಕ್ತೀರಿ, ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಕರವೇ ಕಾರ್ಯಕರ್ತರ ಒಂದು ಆಕ್ರೋಶ. ಕರ್ನಾಟಕದಲ್ಲಿ ಶುರುವಾದಾಗಿಂದಲೂ ಕೂಡ ಒಂದಷ್ಟು ವಿವಾದಗಳು ಸುತ್ತಿಕೊಳ್ತಾನೆ ಇದೆ. ಅಂದ್ರೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ಆ ಭಾಗದ ಜನ ಮಾತಾಡ್ತಾ ಹೇಳ್ತಾ ಇದ್ರು. ನಾವು ಕೋಟಿ ಕೊಟ್ಟು ಇಲ್ಲಿ ಸೈಟ್ ತಗೊಂಡಿದೀವಿ, ಮನೆ ಕಟ್ತಾ ಇದೀವಿ, ಅಪಾರ್ಟ್ಮೆಂಟ್ಗಳಿವೆ, ನೋಡಿದ್ರೆ ನಮ್ಗೆ ಇಲ್ಲಿ ಓಡಾಡೋದಕ್ಕೆ ಆಗದಿರೋಷ್ಟು ಕಿರಿಕಿರಿ ಆಗ್ತಾ ಇದೆ, ಟ್ರಾಫಿಕ್ ನಿಂದ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಆ ವಿಚಾರದಲ್ಲಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಇವಾಗ ನೋಡಿದ್ರೆ ಇಲ್ಲಿ ಕನ್ನಡ ನಾಮಫಲಕ ಅಳವಡಿಕೆ ವಿಚಾರದಲ್ಲಿ ಹೆಚ್ಚಿನ ಒಂದು ಆಸಕ್ತಿ ತೋರಿಲ್ಲ ಅನ್ನುವಂಥದ್ದು ಕನ್ನಡಕ್ಕೆ ಪ್ರಾತಿನಿಧ್ಯವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಕರವೇ ಕಾರ್ಯಕರ್ತರ ಒಂದು ಆಕ್ರೋಶ. ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಈಗ ಮಾಲ್ ಆಫ್ ಏಷ್ಯಾದಲ್ಲಿ ಕನ್ನಡದಲ್ಲಿ ಬರೆದಿದ್ರು ಕೂಡ ಇಂಗ್ಲಿಷ್ ನಲ್ಲಿ ಅತಿ ದೊಡ್ಡದಾಗಿ ಬರೆದಿರ್ತಾರೆ, ಕನ್ನಡನ ತುಂಬಾ ಚಿಕ್ಕದಾಗಿ ಬಳಕೆ ಮಾಡ್ತಾರೆ. ಈ ಕರ್ನಾಟಕದಲ್ಲಿ ಇರೋ ಹಾಗೇನೆ ಈಗ ರೂಲ್ಸ್ ಅನ್ನೇ ಫ್ರೇಮ್ ಮಾಡಿರೋ ಹಾಗೆ ರಾಜ್ಯ ಸರ್ಕಾರವೂ ಕೂಡ ಹೇಳಿರೋ ಹಾಗೆ ಮೋರ್ ದ್ಯಾನ್ 60% ಆದ್ಯತೆ ಕನ್ನಡಕ್ಕೆ ಕೊಡಬೇಕು, ನೀವು ಕನ್ನಡದಲ್ಲೇ ಇರಬೇಕು ನಾಮಫಲಕ, ಆದ್ಮೇಲೆ ನಿಮ್ಮ ಇಂಗ್ಲಿಷ್ ಆಗಲಿ ಅಥವಾ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೀವು ಬಳಸ್ಕೋಬಹುದು ಅನ್ನೋಂತಿದ್ರು ಕೂಡ ಯಾಕೆ ಕನ್ನಡಕ್ಕೆ ನೀವು ಇಷ್ಟೊಂದು ಅವಮಾನವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಈಗ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿದ್ರೆ ಮಾಲ್ ಆಫ್ ಏಷ್ಯಾ. ಬಟ್ ಇನ್ನೊಂದು ವಿಚಾರ ನೋಡಿ, ಈಗ ವೀಕೆಂಡ್ ಸ್ಟಾರ್ಟ್ ಆಗ್ತಾ ಇದೆ, ಹಾಗೆ ನ್ಯೂ ಇಯರ್ ಎಂಡ್, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಹೋಗ್ತಾರೆ. ಬಟ್ ಇವತ್ತು ಪೂರ್ತಿ ಮಾಲ್ ಅನ್ನೇ ಬಂದ್ ಮಾಡಿದ್ದಾರೆ, ಯಾರಿಗೂ ಕೂಡ ಜನರಿಗೆ ಒಳಗಡೆ ಅವಕಾಶ ಇಲ್ಲ ಇವತ್ತು. ಅದೇ ಅವನು ಏಷ್ಯನ್ ಮಾಲ್ ಆಫ್ ಏಷ್ಯಾ ಆಗಲಿ, ಫಿನಿಕ್ಸ್ ಆಗಲಿ, ಯಾವನೇ ಆಗಲಿ, ಅವನು ಮಹಾರಾಷ್ಟ್ರದವನಾಗಲಿ, ಅವನು ಯಾವ ಬಾಂಬೆ ಎಲ್ಲಿಂದಲೇ ಬಂದಿರಲಿ, ಅವನು ಇವತ್ತು ಕನ್ನಡವನ್ನು ಬಳಸಬೇಕು. ಕನ್ನಡವನ್ನು ಬಳಸಲಿಲ್ಲ ಅಂದರೆ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮಾಲ್ ಆಫ್ ಏಷ್ಯಾ ಈಗ ಅಲ್ಲಿ ಕಾಯ್ಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು, ಇನ್ನೇನು ಅಟ್ಯಾಕ್ ಮಾಡ್ತಾರೆ. ಅವನು ಒಳಗಡೆ ಇರುವ ಶಾಪ್ಗಳೆಲ್ಲ ಧ್ವಂಸ ಆಗ್ತವೆ. ಆಗೋದು ಬೇಡ ಅನ್ನೋದಾದರೆ ಕನ್ನಡವನ್ನು ಬಳಸಬೇಕು. ಕನ್ನಡವನ್ನು ಬಳಸಿದ್ರೆ ಮಾತ್ರ
ಮಾಲಾಪೇಶ ಇರುತ್ತೆ. ಇವತ್ತು ಪೊಲೀಸ್ ಬಂದೋಬಸ್ತ್ ತೊಗೊಂಡಿರ್ಬೋದು, ಅವನು ಪೊಲೀಸ್ ಬಂದೋಬಸ್ತಲ್ಲಿ ಮಾಲ್ ನಡೆಸ್ಬೋದು. ದಿನ ಪೊಲೀಸ್ನವ್ರು ಇರ್ತಾರ? ಯಾವಾಗ ಬೇಕಾದರೂ ಕರವೇ ಕಾರ್ಯಕರ್ತರು ಅಟ್ಯಾಕ್ ಮಾಡ್ತಾರೆ. ಹೇಳ್ತಾ ಇದ್ದೀನಿ, ಮಾಲಾಪೇಶ ಈ ಗಾಂಚಲಿ ಎಲ್ಲ ಬಿಟ್ಬಿಡು. ಗಾಂಚಲಿ ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ. ಕನ್ನಡ ಬಳಸಬೇಕು, ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ಗೌರವ ಕೊಡಬೇಕು. ಕನ್ನಡಕ್ಕೆ ಗೌರವ ಕೊಟ್ಟರೆ ಮಾತ್ರ ನಿನ್ನ ಮಾಲಾಪೇಶ ಉಳಿಯುತ್ತೆ. ಇಲ್ಲ ಅಂದರೆ ಮಾಲಾಪೇಶ ಇದೆಯಾ ಕರ್ನಾಟಕದಲ್ಲಿ ಅಂತ ಹೇಳಿ ನೋಡ್ಕೋಬೇಕಾದ ಪರಿಸ್ಥಿತಿ ಬರುತ್ತೆ.